ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಎ ಲಾಂಗ್ ಟೈಮ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲರೂ ಸೂಪರ್ ಆಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಪಯಣ ಕಡಲೆ ಪರ್ಸೆ. ಸೊ ಬೆಂಗಳೂರಿನ ಬಿಗ್ಗೆಸ್ಟ್ ಜಾತ್ರೆಗೆ ನಮ್ಮ ಈ ಪಯಣ ಆಗ್ತಿದೆ. ಬನ್ನಿ ಹೋಗೋಣ. ಯಾಕೆ ಬಂತು ಕಡಲೆ ಪರ್ಸೆ ಅಂತ? ಕಡಲೆಕಾಯಿ ನೀವೆಲ್ಲ ತಿಂದು ಬಿಸಾಕಿರ್ತೀರಲ್ವಾ, ರಾತ್ರಿ ಹೊತ್ತು ಏನು ಮಾಡ್ತಾರೆ ಅಂದರೆ ರಾತ್ರಿ ಬಂದು ದೇವ್ರ ತಿಂದ್ಬಿಡ್ತಾರೆ ಬಸವಣ್ಣ. ಬೆಳಿಗ್ಗೆ ಎದ್ದು ನೋಡಿ ಒಂದಿಷ್ಟು ಕಡಲೆಕಾಯಿ ಸಿಪ್ಪೆ ಸಿಗಲ್ಲ ನಿಮಗೆ. ಹೌದಾ? ಅದಕ್ಕೆ ಬಸವಡಿ ಜಾತ್ರೆ ಅಂತ ಹೇಳೋದು. ಅದು ಬೆಳಿತಾನೆ ಇದೆ. ಅದೇನು ಮಾಡಿದ್ದಾರೆ, ಹಾರೆ ಹೊಡೆದಿದ್ದಾರೆ. ಅದೇನೋ ಬೆಳೆದ್ಬಿಟ್ಟು ಭೂಕಂಪ ಆಗೋಗುತ್ತೆ. ಹಾಗೆ ಅದು ದೇವ್ರ ಬಸವಣ್ಣ ಅದು ಈಶ್ವರ ಇದಲ್ ಬಂಡ ಅಲ್ವಾ, ನಂದಿ ಅದಕ್ಕೋಸ್ಕರ ಅದೇ ದೊಡ್ಡ ಬಸವಣ್ಣ ಗಾರೆ ಹೊಡಿದಿಲ್ದ ಅಂದರೆ ಇನ್ನೊಂದು ಕಲಿಯುಗ ಆಗಬೇಕು ಅಂದರೆ ಗುಪ್ಪಿಂತ ಐತೆ, ಚಿನ್ನದೈತೆ ಅಂತೆ. ಅಲ್ಲಿ 3 ಗುಬ್ಬಚ್ಚಿಗಳು 3 ರೌಂಡ್ ಹೊಡಿತಾವಂತೆ. ಹೊಡೆದಿದ ತಕ್ಷಣ ಭೂಕಂಪ ಆಗೋಗುತ್ತೆ. ಅದ್ರ ಹೆಸರಿಗೆ ಗುಬ್ಬಿ. ಅಲ್ಲಿ ದೇವಸ್ಥಾನದಲ್ಲಿ ಇದ್ದಾವೆ ಗುಬ್ಬಚ್ಚಿಗಳು. ಗುಬ್ಬಚ್ಚಿಗಳು ಹೇಗಿದ್ರು ನೋಡಕ್ ಸಿಗಲ್ಲ ಇವಾಗ, ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ, ಅದಕ್ಕೋಸ್ಕರ ಹಾಗೆಲ್ಲ ಇದೆ ಕಥೆಗಳು. ಥ್ಯಾಂಕ್ ಯು. ಈಗ ನಾವು ಇಲ್ಲಿದು ಸ್ಟ್ರೈಟ್ ಹೋಗಿದ್ದೇವೆ, ಲೆಫ್ಟಿಗೆ ಹೋಗಿ ಅಂತ ಹೇಳಿದ್ರು, ಹಾಗೆ ಹೋಗ್ತಾ ಇದ್ದೇವೆ. ಎಲ್ಲಿ ಕಡಲೆಕಾಯಿ ಕಾಣಿಸುತ್ತದೆ ಅಲ್ಲಿ ಕಡಲೆಕಾಯಿ ಪರಿಚಯ. ಹೌದು, ಪರಿಚಯ ಆಗಿರುತ್ತೆ. ಸೊ ನಮಗೂ ಗೊತ್ತಿಲ್ಲ ಎಲ್ಲಿ ಕಡಲೆಕಾಯಿ ಪರಿಚಯ, ಎಲ್ಲಿ ಜಾತ್ರೆ ಅಂತ ಒಂದು ತಿಂಕೆ ಇಲ್ಲ. ಫಸ್ಟ್ ಆಫ್ ಆಲ್ ಎಲ್ಲೆಲ್ಲಿ ಸ್ಟಾಪ್ ಅನ್ನೋದು ಗೊತ್ತಿಲ್ಲ ಆಯ್ತಾ. ಕಂಡಕ್ಟರ್ಗಳ ಹತ್ರ ಕೇಳ್ಕೊಂಡು, ಅವ್ರ ಹತ್ರ ಕೇಳ್ಕೊಂಡು, ಅಜ್ಜಿ ಹತ್ರ ಕೇಳ್ಕೊಂಡು ಇದೇ ಹಣೆ ವಾರ ನಮ್ದು ಹೋಗೋದಾಯ್ತಾ. ಅದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಅವ್ರು ಹೇಳಿದ್ರು ಕಂಡಕ್ಟರ್, ಹೋಗಿ ಲೆಫ್ಟಿಗೆ ತಿರ್ಕೊಳ್ಳಿ, ಅಲ್ಲಿಂದ ಹೋಗಿ ಅಲ್ಲಿ ಹೋಗುವಾಗ ನಿಮಗೆ ಕಡಲೆಕಾಯಿ ಅಂಗಡಿಗಳು ಕಾಣಿಸುತ್ತೆ. ಸೊ ಅಲ್ಲೇ ನಿಮಗೆ ಕಡಲೆಕಾಯಿ ಪರಿಚಯ ಜಾತ್ರೆ ಅಂತ ಹೋಗಿದ್ದಾರೆ, ಅವರನ್ನು ಫಾಲೋ ಮಾಡ್ತಿದ್ದೇವೆ. ನಮ್ಮ ನಡೆ ಬರೀ ಬೇರೆ ಫಾಲೋ ಮಾಡೋದೇ ಆಗುತ್ತೆ ಅಂತ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಜಾತ್ರೆ. ಎಂ ಕ್ಯಾಪಿಟಲ್ಸ್ ಹತ್ರ ಕೇಳುವ, ಸ್ವಲ್ಪ ಮಾತಾಡೋ. ಅವ್ರ ಜೊತೆ ಕೂಡ ಎಂ ಕ್ಯಾಪಿಟಲ್ಸ್ ಇದ್ದಾರೆ. ಅದಕ್ಕೂ ಮುಂಚೆ ಹೇಗಿರುತ್ತೆ ಏನು ಅಂತ ಕ್ಯೂರಿಯಾಸಿಟಿ ತುಂಬ ಇದೆ, ಯಾಕಂದರೆ ತುಂಬ ರೀಲ್ಸ್ ಎಲ್ಲ ಬರ್ತಿತ್ತು ಕಡಲೆಕಾಯಿ ಪರಿಸಿದ್ದು. ಸೊ ನೋಡೋಣ ಬನ್ನಿ. ಕ್ಯಾಪಿಟಲ್ಸ್ ಇವ್ರಿಗೆ ಜಾತ್ರೆಗೆ ಹೋಗ್ತಿರೋದು ಖುಷಿ ಇಲ್ಲ, ಬರೀ ಕೆಲಸದ ಗುಂಗ ಲೇಡರ್ ಲೈನ್ ರನ್ ಮಾಡಿ ಡೌನ್ ಆಗಿದೆ. ಅದು ಇದು ಇದೇ ಆಯ್ತು ಇವ್ರಿಬ್ರದ್ದು. ಹ್ಯಾಂಡ್ ಹಾಕಿ ಅದಕ್ಕೆ ಇಬ್ಬರು ಎಂ ಕ್ಯಾಪಿಟಲ್ಸ್ ಕರೆಕ್ಟ್ ಇದ್ದಾರೆ. ಹೈಟ್ ನೋಡಿ, ವೆಯ್ಟ್ ನೋಡಿ ಅನ್ನೋ ಸಮಾಚಾರ. ಏನು ಸೈಲೆಂಟಾಗಿ ಹೋಗ್ತಿದ್ದೀರಾ? ನಿದ್ದೆ ಮೂಡಲ್ಲಿದ್ದೀರಾ ಹೇಗೆ? ಡ್ಯೂಟಿ ಮುಗಿಸಿ ಬಂದದಲ್ಲ, ಫುಲ್ ನಿದ್ದೆ ಬರ್ತಾ ವಾಪಸ್ ಎತ್ಕೊಂಡು ಬಂದಿದ್ದೀವಿ. ವಾಪಸ್ ಮಾರ್ನಿಂಗ್ ಶಿಫ್ಟಿಗೆ ಹೋಗ್ಬೇಕು. ಖುಷಿ ಆಗ್ತಿಲ್ವಾ? ಎಲ್ಲರೂ ಬರುವಾಗ ಹೊರಡುವಾಗ ಏನು ಜೋಶು ದೇವ, ಎಲ್ಲರಿಗೂ ಜೋಶು ಕುದಿತಾ ಇತ್ತು, ಹೋಗುದು ಅಂತ. ಇವಾಗ ಎಂತಿಲ್ಲ. ಇಲ್ಲ ನನ್ನ ತೋರಿಸು ಅಂತ ಹೇಳೋ ಫಿಗರ್ ಎಲ್ಲ ಜೋಶಲ್ಲಿದ್ರಿ. ಇವಾಗ ಜೋಶ್ ಎಲ್ಲ ಟುಸ್ ಆಗಿದ್ದೀನಿ. ಹೋದ್ಮೇಲೆ ನೋಡೋಕ್ಕೆ ಫೈನಲಿ ವಿ ಎಂಟರ್ ದ ಚಿಕ್ಕ ಜಾತ್ರೆ. ಹಬ್ಬ ಫೈನಲಿ ನಮ್ಮ ಕಡಲೆಕಾಯಿ ಪರಿಸೆಗೆ ಒಂದು ಹುರುಪು ಬಂತು. ಕಡಲೆಕಾಯಿ ಸಿಕ್ತು. ಸೊ ಸೋಂಬೇರಿಗಳಾದ ನೀವುಗಳೇ, ರಂಗೋಲಿ ಬಿಡಿಸ್ಲಿಕ್ಕೆ ಈಸಿ ಆಗಬೇಕಾ? ಬನ್ನಿ ಒಂದ್ಸಲ ಮನೆಗೆ ಬನ್ನಿ. ರಂಗೋಲಿ ಬಿಡಿಸ್ಲಿಕ್ಕೆ ನಾನು ಬಿಡಿಸ್ತೀನಪ್ಪ. ರಂಗೋಲಿ ಸೊ ನಮ್ಮ ಹುಡುಗಿಯರೇನೋ ಪರ್ಚೇಸ್ ಮಾಡ್ತಿದ್ದಾರೆ, ಬನ್ನಿ ನೋಡು. ಹುಡುಗಿಯರ ಮೇಲೆ ಫ್ಯಾನ್ಸಿ ಅಂಗಡಿಯಲ್ಲಿ ಇರಲೇಬೇಕಲ್ವಾ? ಏನು ಮಾಡ್ತಿದ್ದೀರಾ? ಲೈಟ್ ಹಾಕಿದಾರಲ್ಲ, ಅದಕ್ಕೆ ಶೈನಿಂಗ್ ಆಗ್ತದೆ. ಇವಾಗಲೇ ಫ್ಯೂಚರ್ ಪ್ಲಾನ್ ಆಗ್ತಂಡೆ. ಹೇಗೆ ರಕ್ಷಿ? ಮತ್ತೆ ಯಾರಿಗೆ ದೃಷ್ಟಿ ಬೀಳುತ್ತೆ ಅಂತ ಅತ್ತೆ ಮಗಳಿಗೆ ಕೊಟ್ಟು ಅತ್ತೆ ಮಗನ ಪಟಾಯಿಸ್ಕೊಳ್ಳಕ್ಕೆ. ಅಮ್ಮ ಮಗನ ಬಾಂಧವ್ಯ ನೋಡಿ. ಜಾತ್ರೆಯಲ್ಲಿ ಏನೆಲ್ಲ ಸಿಗುತ್ತೆ ಅಂತ. ಏನಿಲ್ಲ, 60 ರೂಪಾಯಿ ಇದೆ, 1 ರೂಪಾಯಿ ಇಲ್ಲ. ಒಂದು ತಗೊಳ್ಳೋಣ ಶಾಲು. ಅದಕ್ಕೆ ತಾನೇ ಜಾತ್ರೆ ಬಂದದ್ದು, ಜಾತ್ರೆ ತಗೊಳಕ್ಕೇನೆ. ಗೋ ಬೇಬಿ. ಎಲ್ಲಾದ್ರೂ ನನ್ನ ಕೈ ಹೋಗೋದು. ಜುಮ್ಕ. ಸೊ ಏನಂದರೆ ಹುಡುಗರಿಗೆ ಸಜೆಸ್ಟ್ ಮಾಡೋದು, ಹುಡುಗಿಯರಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂದರೆ ನಿಮ್ಮ ಮನ್ಸಾರ ಈ ಜುಮ್ಕಗಳನ್ನ ಕೊಡಿ. ದಿಲ್ ಖುಷ್ ಫಿದಾ ಪಕ್ಕ ಹೇಳ್ತಾನೆ. ಸೊ ಹೋಗ್ತಾ ಇದ್ವಿ, ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟಿರಲ್ಲ. ಅಷ್ಟೇ ಕುಳ್ಳಿ ಶಾಲು ಮಾತ್ರ ಇಲ್ಲಿ ಸಿಹಾಕೊಂಡ್ಬಿಟ್ಟಿದ್ದೀವಿ. ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ಬನ್ನಿ ಹೋಗುವ. ಎಲ್ಲಿ ಹೋದ್ರು ಅವರು? ಅನೌನ್ಸ್ ಮಾಡಿಸಿ ಎಲ್ಲೋದ್ರು ಗೊತ್ತಿಲ್ಲ. ಜಾಗ ಚೆನ್ನಾಗಿದೆ. ಸೊ ಚರ್ಮನಿ ಎಲ್ಲ ತಿನ್ನುವ ಆಸೆ, ಬಟ್ ಇವ್ರು ಎಲ್ಲಿ ಎಸ್ಕೇಪ್ ಮಾಡ್ರು ಅಂತಲೇ ಗೊತ್ತಾಗ್ತಿಲ್ಲ. ಹೋಗುವ
ಎಲ್ಲರೂ ಧರ್ಮಸ್ಥಳ ಜಾತ್ರೆಗೂ ಹಿಂಗೆ ಇರುತ್ತೆ ನಾಡಿದ್ದು ಹಾಲಾಗಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಜಸ್ಟ್ ಆ್ಯಂಡ್ ವೈಟ್. ಸುಷ್ಮನ ಕಾಲು ನಿಂತಿರಕ್ಕಿಲ್ಲ ಇವಾಗ ಎಲ್ಲಿದ್ದಾಳೆ? ಎಲ್ಲರೂ ಬಾಯ್ ಬಾಯ್ ಬಿಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾನು ಆಸೆ ಇರೋದ್ರ ಮಧ್ಯೆ ಲಾಗ್ ಮಾಡ್ತೀನಿ. ಇದು ಮೇಲೆ ಎತ್ತಿದ್ದು ಕಡಲೆಕಾಯಿ ಪರ್ಸೆ. ಎಸ್, ಇವಾಗ ಬಂತು ನೋಡಿ ಕಲೆ ಕಡಲೆಕಾಯಿ ಪರ್ಸೆಗೆ. ಬನ್ನಿ ಮಾತಾಡ್ಸುವ ಯಾರನ್ನಾದ್ರೂ. ಕಡಲೆಕಾಯಿ ಪರ್ಸೆ ಯಾಕೆ ಬಂತು, ಏನು ಇಂತು ಎಲ್ಲ ತಿಳ್ಕೊಳ್ಳುವ. ಅದಕ್ಕೂ ಮುಂಚೆ ನಮ್ಮ ಹುಡುಗಿಯರ್ನ ಫಸ್ಟ್ ಹುಡ್ಕೋಣ, ಎಲ್ಲೋ ಹೋದ್ರೂ ಗೊತ್ತಿಲ್ಲ. ನಮ್ಮ ಸುಷ್ಮನ್ ಜಿಲೇಬಿ ಸ್ಮೆಲ್ಲಿಂಗ್ ಅದು ಅವಳು ಬರ್ಬೇಕಲ್ಲ, ಅವ್ಳು ಫೇವ್ರೇಟ್. ಹೇಳಿ ನೋಡಿ. ಓ ದೇವರೇ, ಎಲ್ಲಿ ತನಕ ಇದೆ ಇದು? ಸಕ್ಕ ದೂರ ಇದೆ. ಬೆಂಗಳೂರು ಬಿಗ್ಗೆಸ್ಟ್ ಜಾತ್ರೆ, ದೊಡ್ಡ ಜಾತ್ರೆ. ಮೇ ಬಿ ಇವ್ರು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ, ಎಲ್ಲೇ ಕಳ್ದೋಗ್ತಾರೆ. ನನಗೆ ಭಯ ಇದೆಯಾ ಗೊತ್ತಿಲ್ಲ. ಪಾಪ ನನ್ನ ಫೋನ್ ನೋಡ್ಬಿಟ್ಟು ಫೋನ್ ಹುಷಾರು. ಚಿಕ್ಕ ಸೊ ಹುಡುಗಿ ಒಬ್ಳು ಮಿಸ್ ಆಗಿದ್ದಾಳೆ ನೋಡಿ. ಇಲ್ಲಿ ಕೈ ಎತ್ತಿ ಹುಡುಕ್ತಿದ್ದಾಳೆ. ಕೈ ಎತ್ತಿ ಶಾಲೆ ಹುಡುಕು. ಸೊ ಎಲ್ಲಿದ್ದಾರೆ ಗೊತ್ತಿಲ್ಲ. ಇಲ್ಲಿ ಸಿಕ್ಕಿದ್ವಿ ಬನ್ನಿ. ಸಿಕ್ಕಿದ್ರು ನೋಡಿ, ಇಲ್ಲಿದ್ದಾರೆ ಅವರಿಬ್ರಲ್ಲಿ. ಅವರು 3 ಜನ, ಇಬ್ರು ಸಿಕ್ಕಿದ್ರು, ಇನ್ನು 3 ಜನ ಎಸ್ಕೇಪ್ ಆದ್ರು. ಅವರನ್ನು ಹುಡುಕ್ಬೇಕು. ಬನ್ನಿ ಅಪ್ಪ ನೆಗ್ಲು ಮೇಲೆ ಕೂತು ಜಾತ್ರೆ ನೋಡೋ ಸುಖನೇ ಬೇರೆ. ಆ ಭಾಗ್ಯ ಮಿಸ್ ಆಯಿತು ಅಂತ ಬೇಜಾರಲ್ಲಿದೆ. ಬಟ್ ಇಟ್ಸ್ ಓಕೆ. ಇರೋಷ್ಟು ದಿನ ಅಪ್ಪನೊಟ್ಟು ಖುಷಿಯಾಗಿದ್ದೆ ಅನ್ನೋದು ಖುಷಿ ಕೂಡ. ನಾನು ನಿಂಗೊಂದು ಹೇಳಿಲ್ಲ, ನಾನು ನಿಂಗೊಂದು ಬಲೂನ್ ಕೊಡ್ತೀನಿ, ಅದನ್ನ ಇಲ್ಲಿ ಕಟ್ಕೋಬೇಕು, ಓಕೆನಾ? ನೀನು ಮಿಸ್ ಆದರೆ ನಾನು ಎಲ್ಲಿ ಅಂತ ಹುಡುಕ್ತೀನಿ, ಓಕೆನಾ? ಹುಡುಕ್ಬೋದು, ಗೊತ್ತಾಯ್ತಾ? ಬಾ. ಇಲ್ಲಿಲ್ಲ, ಗರ್ಲ್ ಫ್ರೆಂಡಿಗೆ ಕೊಡಿಸ್ಲಿಕ್ಕೆ ಬೆಸ್ಟ್ ಗಿಫ್ಟ್ ಯಾವುದು ಅಂತ ನೋಡಿ. 3 ಜನ ಬಾಯ್ ಸೇರ್ಕೊಂಡಿದ್ದಾರೆ ಅವ್ರ ಹುಡುಗಿಯರಿಗೆ ಕೊಡಿಸ್ಲಿಕ್ಕೆ. ನಮ್ಮ ಹುಡುಗಿಯರೇನು ಕಮ್ಮಿನಾ? ಎಸ್, ಬನ್ನಿ. ಇಲ್ಲಿ ತನಕ ಬಂದು ಟೆಂಪಲ್ಗೆ ಹೋಗ್ಲಿಕ್ಕೆ ಬೇರೆ ದೊಡ್ಡ ಮಾಡ ಒಳಗೆ ಹೋಗ್ಲಿಕ್ಕೆ ಫುಲ್ ರಶ್ ಇರ್ಬೋದು. ನೋಡೋಣ, ಟ್ರೈ ಮಾಡ್ತೇವೆ ಮತ್ತೆ. ಈಗ ಹೋಗುವ, ಬನ್ನಿ. ವಾವ್ ನವಿಲ್ಗರಿ. ಕೃಷ್ಣನ ಪ್ರೇಮಿ ಬಿಡ್ತಾಳ. ಶಾಲು ಮಾವಿನಕಾಯಿ ನೋಡು. ಶಾಲು ಮನೇಲಿ ಮಾವಿನಕಾಯಿ ಇದ್ದಾಗ ಏನು ಬೇಡಿತ್ತು, ಇವಾಗ ಮಾವಿನಕಾಯಿ ನೋಡು, ಪೇರಳೆ ನೋಡು, ಬಾಯಲ್ಲಿ ನೀರು ಉಳುತ್ತಾ ಅಂತಲ್ಲ. ಸೊ ಎಲ್ಲರ ಫೇವ್ರೆಟ್ ಗೇಮ್ ಝೋನ್ ಹತ್ರ ಬನ್ನಿ. ಈಗ ಮಿಸ್ ಆದವ್ರನ್ನ ಹುಡುಕೋದೇ ಆಗಿದೆ ಅಲ್ಲಪ್ಪ ದೇವ್ರೆ. ಬೊಂಬೈ ಮಿಠಾಯಿ ಇಸ್ ದ ಫೇಮಸ್. ವಿಡಿಯೋ ಮಾಡ್ಬೋದು ಗೊತ್ತಿಲ್ಲ. ನೀವು ಶಾಲೆ ನಿಂತ್ಕೊಳ್ತ್ಯಾ? ಕೊಡೋದಿಲ್ಲ ಹೋಗ್ಬರೋ ಶಾಲೆ ಸುಮ್ಮನೆ. ಎಲ್ಲರೂ ಅವರವರ ಆರೈಕೆಗಳನ್ನ ತೀರಿಸ್ಕೊಳ್ತಾ ಇದ್ದಾರೆ.
ಕೇಳುವನಾ ಇದು ಯಾಕೆ ದೀಪ ಹಚ್ತಿದ್ದೀರಾ ಅಂತ ಕೇಳುವ. ಅಮ್ಮ ಅಮ್ಮ ಇದು ಯಾಕೆ ದೀಪ ಹಚ್ತಿರೋದು? ಏನು ಹರಕೆನಾ? ಹಾಂ ಹೌದಾ, ಪ್ರತಿ ಸೋಮವಾರ ಹಚ್ತಾರ. ಪ್ರತಿ ಸೋಮವಾರ ಕಾರ್ತಿಕ ಸೋಮವಾರ. ಹಾಂ ನೈಸಾ. ಸೊ ಎಲ್ಲರೂ ಒಂದೊಂದು ದಿಕ್ಕಾಗಿದ್ದಾರೆ. ಈಗ ಎಲ್ಲರನ್ನು ಒಂದೇ ರೂಟಿಗೆ ತರಲಿಕ್ಕೆ ಕಾಯ್ತಾ ಇದ್ದೀವಿ. ನೋಡೋಣ ಬರ್ತಾರೆ ಎಲ್ಲರೂ ಅಂತ ವೇಟಿಂಗ್. ಬಾಲೆ ನೋಡುವ ಯಾವುದೇದು ಆಗುತ್ತೆ ಅಂತ ಹೋಗುವ. ನಾನು ಯಾಕಾದ್ರೂ ಜಾತ್ರೆಗೆ ಬಂದೆ. ಈ ಮಗು ರಿಯಾಕ್ಷನ್ ನೋಡಿ. ಈ ಮಗು ಥಿಂಕ್ ಮಾಡ್ತಿದೆ, ನಾನು ಯಾಕಾದ್ರೂ ಜಾತ್ರೆಗೆ ಬಂದೆ, ಯಾಕೆ ಬಂದೆ, ನಮ್ಮ ಅಪ್ಪ ಅಮ್ಮ ಯಾಕೆ ಕರ್ಕೊಂಡು ಬಂದರು ನನ್ನ ಈ ಜಾತ್ರೆಗೆ ಅಂತ. ಶಿಶು ಪಾತಿರಿಯ ಚಾಲು ಇಷ್ಟು ವರ್ಷದಲ್ಲಿ ಜೂಟಾದೆ, ನೀವು ಎಲ್ಲಿಗನೋ ಏನೋ ಸೊ ಒಬ್ರು ಸಿಂಗರ್ ಸಿಕ್ಕಿದ್ರು. ಸೊ ಬನ್ನಿ ಮಾತಾಡ್ಸೋ ಅವರನ್ನು ಹೋಗಿ ಆಯ್ತಾ. ಹಾಯ್ ಮ್ಯಾಮ್, ಸಿಂಗರ್ ಅಲ್ವಾ ನೀವು? ಹೇಗಿದ್ದೀರಾ ಮ್ಯಾಮ್? ಹೇಗೆ ಅನಿಸಿದ್ರೆ ಜಾತ್ರೆಗೆ ಬಂದು? ಇಬ್ಬರನ್ನ ನೋಡಿ ಕರ್ಕೊಂಬರ್ತಿದ್ದಾಳೆ. ಇಬ್ರು ಕಳೆದೋಗಿದ್ರು, ಇಬ್ರು ಸಿಕ್ಕಿದ್ರು. ಇನ್ನು 3 ಜನ ಕಾಣೆ ಆಗಿದ್ದಾರೆ. ಈಗ ಅವರನ್ನು ಹುಡುಕುದೇ ನಮಗೆ ದೊಡ್ಡ ಕೆಲಸ. ಇಬ್ರು 3 ಜನ 4 ಜನ ಬಂದ್ವಿ. ಇಬ್ರು ಎಲ್ಲಿದ್ದಾರೋ ಗೊತ್ತಿಲ್ಲ. ಒಬ್ಳು ಪಾಪ ಮಿಸ್ ಆಗಿಬಿಟ್ಟಿದ್ದಾಳೆ ನೋಡಿ. ಇವ್ರ ಕೈ ಕಾರೆಲ್ಲ ಮೇಲೆ ಮಾಡಿ ಗಳಿ ಬನ್ನಿ ಬನ್ನಿ ಬನ್ನಿ. ಇವಳು ನೋಡಿ ಕುಳ್ಳಿ ಇರೋದೇ ಕುಳ್ಳಿ, ಅದರಲ್ಲ ಕೈ ಮೇಲೆ ಮಾಡ್ತೀಯಾಳೆ. ಕರಿಶಾಲು ಕರಿಶಾಲು ಕೈ ಮೇಲೆ ಮಾಡು.
ಕಡಲೆಕಾಯಿ ತಗೊಳ್ಳೋದಿದ್ರೆ ಆಗುತ್ತಾ. ಸೊ ಕಡಲೆಕಾಯಿ ಪರ್ಚೇಸ್ ಆಯಿತು, ಅರ್ಧ ಹೋಯ್ತು ಮಮ್ಮಿ, ಅರ್ಧ ಕೂಡ ಹೋಯಿತು ಕಡಲೆಕಾಯಿ. ಇನ್ನೂ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಇನ್ನು ಹೊರಡುತ್ತೆ, ಸಾಕಾಯ್ತು ನನಗೆ. ಇಲ್ಲಿ ನೋಡಿ, ನಮ್ಮನ್ನು ಬಿಟ್ಟು ಬಂದು ಇಲ್ಲಿ ಕುಲ್ಫಿ ತಿನ್ನೋಕ್ಕೆ ರೆಡಿಯಾಗಿದ್ದಾರೆ. ಹಾಂ, ಒಬ್ಳು ಸ್ನ್ಯಾಪ್ ಆಗ್ತಾ ಉಂಟು. ಸ್ನ್ಯಾಪ್ ಅಲ್ಲಪ್ಪ, ಏ ಇದ್ರು ಕದೀತಿಯಲ್ಲೇ. ಬಿಸಿ ಬಿಸಿ ತುಪ್ಪ ಇವಳು. ಸೊ ಜಾತ್ರೆಯಲ್ಲಿ ಒಂದು ಸಾಂಗ್ ನೆನಪಾಗ್ತದೆ. ಸುಷ್ಮಾನವ್ರು ಹೇಳ್ತಾರೆ. ಯಾವ ಸುಷ್ಮಾ? ಸುಷ್ಮಾ ಯಾವುದು? ಅದಲ್ಲವ ಸಾಂಗ್. ಗುಂಪು ಗುಂಪಲಿ ಗಂಗೆ ಗೌರಿ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ. ಕಡಲೆಕಾಯಿ 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 ಬನ್ನಿ ಬನ್ನಿ ಬನ್ನಿ. ಕಡಲೆಕಾಯಿ ಕಡಲೆಕಾಯಿ ಮೇಯ್ತಾ ಇದೆ ರೋಡಲ್ಲಿ. ಪಾಸ್ ಆಯಿತು 4-5 ಗಾಡಿ. ಆದರೆ ನಮ್ಗೆ ಇನ್ನು ಬನ್ಸಕ್ರಿ ಬಸ್ ಬಂದಿಲ್ಲ, ನಾಳೆ ಡ್ಯೂಟಿಗೆ ಹೋದಂಗೆ. ಸೊ ಪಾಪ ಎಲ್ಲರೂ ಬೇಸತ್ತು ಹೋಗಿ ಎಲ್ಲ ಮಾರ್ನಿಂಗ್ ಶಿಫ್ಟ್ ಅವರು ತಿರ್ಗಕ್ಕೆ ಬಂದು ಪಾಪ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಈಗ ಸ್ವಲ್ಪ ಬಿಟ್ಟರೆ ನನಗೆಲ್ಲರೂ ಎದ್ದು ಬಂದು ಹೊಡಿತಾರ ಅಂತ ಅಲ್ಲ, ಎಲ್ಲರೂ ಬಂದು ಹೊಡಿತೀರಾ ಅಂತ. ಹಲೋ ಗಾಯ್ಸ್, ಒಮ್ಮೆ ನೋಡಿ ಇಲ್ಲಿ, ಎಲ್ಲ ಒಮ್ಮೆ ನೋಡಿರಾ? ಸುಷ್ಮಾ ಮಾತಾವತ್ತು ಹಾಕುವಾರ ಅಂದತ್ತ. ಹೇಗಿದೆ? ಸೂಪರಾ? ಅದು ಸೂಪರ್ ಹೇಗೆ? ಸೂಪರ್ ಸೂಪರ್. ಹೆಸರೇನು? ನೀ ಮಾತಾಡ್ತೀಯಾ? ನಿಂಗೆ ಬಿಸ್ಲಿ ಬರುತ್ತಾ? ಸಾಂಗ್ ಬರುತ್ತಾ? ಹೇಳು. ಯಾವ ಸಾಂಗ್ ಹೇಳು. ಹಾಂ ಹೇಳು. ಸಣ್ಣಮಯ್ಯಪ್ಪ ಸಣ್ಣಮಯ್ಯಪ್ಪ ಕಡಿಪಿಕ ಹಾಂ ಹೇಳು ಹೇಳು. ಅಲ್ಲೋಡು ಹೇಳು. ಜಾಸ್ತಿ ಬರುತ್ತಾ? ಹೇಳು. ಹಾಂ ತೋಟಕ್ಕೆ ಬರು. ಹಾಂ ತೋಟಕ್ಕೆ ಹೋಗೋದು ಹಸು ನೀರು ಕಕ್ಕೋದಿ ಅಷ್ಟ ಮೆಸ ತೀಮ ನೀರು ಕಕ್ಕೋದಿ ಮಡಿಗೋದಿ ಜಾಸ್ತಿ ಪೋ ನೋಡೋ. ಓಕೆ ಬಾಯ್ ಬಾಯ್ ಹೇಳು. ಬಾಯ್ ಬಾಯ್. ಬಾಯ್ ಬಾಯ್. ಅಕ್ಕನಿಗೆ ಸಪೋರ್ಟ್ ಮಾಡಿ. ನನಗೆ ಸಪೋರ್ಟ್ ಮಾಡಿ. ಬಾಯ್. ಫ್ರೆಂಡ್ಸ್ ಅಕ್ಕನಿಗೆ ನನಗೆ ಲೈಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಜೀ ಸ್ಮೈಲ್ ತೋರಿಸಿ. ಸ್ಮೈಲ್. ಬಾಯ್ ಬಾಯ್. ಶ್ರುತಿ ಶ್ರುತಿ ಬಾಯ್. ಸಿ ಯು. ಓ ಬಾಯ್. ಸೊ ಫೈನಲಿ ಬಂದ್ವಿ. ಹೇಗಿತ್ತು ಜಾತ್ರೆ ವೈಬ್ಸ್ ವ್ಲಾಗ್ ಅಂತ ನೀವು ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ, ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.